ಹುಲಿ ಇದೆಯಾ? ಹಾಂ, ಹುಲಿ, ಕಾಡುಗೋಣ, ಚಿರತೆ ಈಗ ರೀಸೆಂಟಾಗಿ ಏನಾದ್ರು ಬಂದಿದ್ದಾ? ಎಲ್ಲ ನಿನ್ನೆ ಮೊನ್ನೆ ಎಲ್ಲ ಬಂದಿದೆ. ಈ ಕಾಡು ಪ್ರಾಣಿಗಳ ಹಾವಳಿ ರಾತ್ರಿ ಸೆಕೆ ಜಾಸ್ತಿ ಸೆಕೆ ಜಾಸ್ತಿ ಆಗುತ್ತೆ. ಓಲು ನೀರುಂಡು ಅಡಿ ನಾಡೊಂದು ಮತ್ತು ಹಾವುಗಳು. ಅದೇ ನಾನು ಹೇಳೋದು, ನೀವು ನೈಟಲ್ಲಿ ಇದು ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು. Hello YouTube, welcome back to my YouTube channel. This is episode 2 season 4. ಸೊ ನೆನ್ನೆ ನೋಡಿದ್ರಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು, ಇವಾಗ ನೆನ್ನೆ ಅಲ್ಲ ಆ್ಯಕ್ಚುಲಿ ಹಳೆ ವಿಡಿಯೋದಲ್ಲಿ, ಇದನ್ನು ಇವತ್ತೇ. ಸೊ ಇವಾಗ ನಾವು ಇಲ್ಲಿ ಒಳ್ಳೆ ಕ್ಯಾಂಪಿಂಗ್ ಸ್ಪಾಟ್ನ ಹುಡುಕ್ತಿದ್ದೀವಿ ಇವತ್ತು ನೈಟ್ ಉಳ್ಕೊಳ್ಳಿಕ್ಕೆ. ಫುಲ್ ನೋಡಿ ನೀರು ಫುಲ್ ಎಲ್ಲ ತೊಗೊಂಡು ಬಂದಿದ್ದೀವಿ ಕ್ಯಾಂಪ್ ಮಾಡೋಕ್ಕೆ. ಬಟ್ ಯಾವ ಪ್ಲಾಸ್ಟಿಕ್ನ ಉಳಿಸೋಕಲ್ಲ. ಸೊ ನೀವು ಡೋಂಟ್ ವರಿ, ಪ್ರತಿಯೊಂದು ತ್ರಾಶನ್ನ ನಾವೇ ತೊಗೊಂಡು ಹೋಗ್ತೀವಿ, ಅದಕ್ಕೇನು ವರಿ ಮಾಡಬೇಡಿ. ಸೊ ಲೆಟ್ಸ್ ಸರ್ಚ್ ದ ಕ್ಯಾಂಪಿಂಗ್ ಸ್ಪಾಟ್ ಫಾರ್ ಟುಡೇ. ಲೆಟ್ಸ್ ಸಿ. ಈ ದಾರಿನ ಹುಡುಕ್ತಿದ್ದೀವಿ. ನೋಡಿದ್ರೆ ಇಲ್ಲಿ ಹೆವಿ ಮಳೆ ಬರೋಂಗೆ ಕಾಣಿಸ್ತಿದೆ ಇವತ್ತು. ಸೊ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಯಾಕೋ ಫುಲ್ ಸ್ಕೇರಿ ಅನ್ನಿಸ್ತಿಲ್ವಾ? ಓ ಮೈ ಗಾಡ್. ನೋಡೋಣ ಬನ್ನಿ ಇವತ್ತಿನ ಕ್ಯಾಂಪಿಂಗ್ ಹೆಂಗೆ ನಡೆಯುತ್ತೆ, ಅಥವಾ ಯಾವ ಪ್ಲೇಸಲ್ಲಿ ಮಾಡ್ತೀವಿ, ಏನು ಕತೆ. ಸೊ ನೋಡೋಣ. ಸೊ ನಾನು ನಿಮಗೆ ಸ್ಟ್ರೈಟ್ ಅವೇ ಕ್ಯಾಂಪಿಂಗ್ ಸ್ಪಾಟಲ್ಲೇ ಸಿಗ್ತೀನಿ. ಇವಾಗೇನು ಅಷ್ಟು ಏನು ಇಂಟ್ರೆಸ್ಟಿಂಗ್ ಇಲ್ಲ. ಬಟ್ ಫಸ್ಟ್ ಥಿಂಗ್ ಈಸ್, ಒಂದು ಸ್ಪಾಟ್ನ ಹುಡುಕಿದ್ದೀವಿ, ಅಲ್ಲಿ ಹೋಗಿ ನೋಡ್ತೀವಿ ಕ್ಯಾಂಪಿಂಗ್ ಮಾಡೋಕ್ಕೆ ಚೆನ್ನಾಗಿದೆಯೋ ಇಲ್ವೋ, ಅದು ಉಳ್ಕೊಬೋದು, ಅಥವಾ ಏನಾದರೂ ಡೇಂಜರ್ ಏನಾದರೂ ಇದೆಯಾ, ಹೆಂಗೆ ಏನು ಅಂತೆಲ್ಲ ನೋಡಿ ಸ್ಪಾಟ್ ಫಿಕ್ಸ್ ಆದಮೇಲೆ ಸಿಗ್ತೀನಿ. ಕ್ಯಾಂಪ್ ಮಾಡ್ಕೊಳ್ಳ ಹುಡುಗೋದಾ? ನಿಮ್ಮದೇ ಇದೆ. ಹುಲಿ ಇದೆಯಾ? ಹಾಂ, ಹುಲಿ, ಕಾಡುಗೋಣ, ಚಿರತೆ. ಅಲ್ಲ, ಕಾಡುಕೋಣ ಇರಲಿ, ಹುಲಿ ಇದೆಯಾ? ಇದನ್ನೆಲ್ಲ ಹಾಂ, ಕರ್ಕೊಂಡು ಹೋಗ್ತದೆ. ಯಾವಾಗ? ರಾತ್ರಿ ಬಂದು. ಅಲ್ಲ, ಈಗ ರೀಸೆಂಟಾಗಿ ಏನಾದ್ರು ಬಂದಿದ್ದಾ? ಅಲ್ಲ, ನಿನ್ನೆ ಮೊನ್ನೆ ಎಲ್ಲ ಬಂದಿದೆ. ಅದು ಯಾವಾಗ ಅವು ಏಪ ಕರ್ಕೊಂಡು ಕಂಡ ಜನ. ನೀವು ಯಾವತ್ತಾರ ನೋಡಿದ್ದೀರಾ ಹುಲಿಯನ್ನು? ನಾವು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ನಾವು ನೋಡ್ತಾ ಇರ್ತೇವೆ. ಅಲ್ಲ, ಇಲ್ಲಿ ಕ್ಯಾಪ್ಚರ್ ಆಗ್ತಿದೆ. ನೀವು ಏನೇ ಮಾಡಿ ಕ್ಯಾಪ್ಚರ್ ಎಲ್ಲ ಎಂಥದೇ ಮಾಡಿ ಹುಡ್ಕೊಂಡು ಬರ್ತಾರ. ಆಮೇಲೆ ಜನಗಳು ಹುಲಿ ನೋಡಿದಾರಂತೆ ಅಂತ. ಬರ್ಲಿಯಪ್ಪ, ಯಾರೇ ಬರ್ಲಿ, ನಮ್ಗೇನು. ಒಟ್ಟಿಗೆ ಹುಲಿ ಇದೆ ಹಂಗಾದ್ರೆ ಫಿಕ್ಸ್. ಮೋದಿಯೇ ಬರ್ಲಿ. ಹೌದಾ? ನೀನು ಹುಲಿ ನೋಡಿದ್ದೆ ಅಂತ ಹೇಳಿ ಅಂತ ಕೇಳಿದ್ರು ಹೌದು ಸರ್ ಅಂತ ಹೇಳ್ತೇನೆ. ನಾವು ಇಲ್ಲಿ ಕಾಡಿನ ಒಳಗೆ ನಮಗೇನು ಹೊಸ್ತಲ್ಲ ಅದು. ನೋಡ್ತೇವೆ, ಕಾಡುಗೋಣ ನಮ್ಮ ಮನೆಯ ತೋಟಕ್ಕೆ ಬರ್ತದೆ, ಅದೆಲ್ಲ ಹೇಳಿಕಾಗುದು. ನೆನ್ನೆ ಮಳೆ ಬಂತ ನೈಟು? ಹೌದೌದು. ಓ, ನಿನ್ನೆ ಮಳೆ ಬಂತಲ್ಲ, ಇವತ್ತು ಸ್ವಲ್ಪ ಜಾಸ್ತಿ. ಈ ಕಾಡು ಪ್ರಾಣಿಗಳ ಹಾವಳಿ ರಾತ್ರಿ ಸೆಕೆ ಜಾಸ್ತಿ ಆಗುತ್ತೆ. ಪುರಾ ಓಲು ನೀರುಂಡು ಅಡಿ ನಾಡೊಂದು ಸ್ವಲ್ಪ, ಮತ್ತು ಹಾವುಗಳು, ಹೆಬ್ಬಾವುಗಳುಂಟು. ಹೆಬ್ಬಾವು ತೊಂದರೆ ಇಲ್ಲ. ಈ ಮಂಡ್ಲದಾವು ಕಾಳಿಂಗ ಗೀಳಿಂಗ ಎಲ್ಲ ಉಂಟು. ಬಗ್ಗೆ ನಾನು ಹೇಳೋದು, ನೀವು ನೈಟಲ್ಲಿ ಇದು ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು. ಸೊ ಫೈನಲಿ ಪ್ಲೇಸ್ ಹುಡುಕಿದ್ದೀವಿ. ಹುಲಿಗಳಿದೆ ಅಂತೆ, ಬಟ್ ಇಟ್ಸ್ ಓಕೆ, ಎದ್ದಿಸೋಣ. ಹುಲಿ, ಚಿರತೆ, ಕಾಡಾನೆ ಇಲ್ಲ, ಕಾಡು ಎಮ್ಮೆ ಇದೆ ಅಲ್ಲ. ಸೊ ನೋಡೋಣ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ, ಇಲ್ಲೇ ಎಲ್ಲಾದರೂ ಒಂದೊಳ್ಳೆ ಇದೇ ಪ್ಲೇಸ್, ಒಳ್ಳೆ ಬೆಸ್ಟ್ ಪ್ಲೇಸ್ ಕ್ಯಾಂಪಿಂಗ್ಗೆ. ಸೊ ನಾವಿಲ್ಲೇ ಟೆಂಟ್ ಹಾಕ್ತೀವಿ.
ಮುಂದೆ ಹೋಗುತ್ತಾ? ಓಕೆ, ಅದು ಗಾಡಿ ಇದೆಯಾ ನಿಮಗೆ? ಲೆಟ್ಸ್ ಕುಕ್. ಬಿಫೋರ್ ಆ್ಯಂಡ್ ಆಫ್ಟರ್. ಮಳೆ ಬಂತು, ಮಳೆ ಬಂದ ತಕ್ಷಣನೇ ಮುಗೀತು. ಮತ್ತೆ ಗಾಡಿ ಎಡ್ಡೆ ತೋಜು ಅಂತೀನಿ ಎನ್ನ ಗಾಡಿ ದೆಪ್ಪ ಅಂದೆ ಮಾರಿ ಎತ್ತಿ ನಾನು ಗೊತ್ತೇನೆ ಎಲ್ಲೆಲ್ಲ ಬೈ ಎಲ್ಲ ದೆಪ್ಪುಡು ಮಾರಿ ಗಾಡಿ ಪುಸ್ತತಿಲ್ಲ ಮಾರೆ ಗಾಡಿ ಮುಟ್ಲಿಕ್ಕೆ ಎಲ್ಲ ಈಗ ತಲೆ ಬಿಸಿ ಆಗ್ತದೆ ಎಲ್ಲ. ವೆಲ್ಕಮ್ ಬ್ಯಾಕ್. ನಮಸ್ತೆ. ಸೊ ನೋಡಿ, ನಿನ್ನೆ ಆ್ಯಕ್ಚುಲಿ ಅಡುಗೆ ಮಾಡ್ತಿದ್ವಿ ಅಲ್ವಾ, ಅಲ್ಲಿ ಕಟ್ ಆಫ್ ಆಗಿತ್ತು. ಏನಕ್ಕಂದರೆ ಅದಾದಮೇಲೆ ಸರಿಯಾಗಿ ಮಳೆ ಬಂತು. ಯಪ್ಪ, ಅದಾದಮೇಲೆ ಇರೋವರ ಮಾಡೋದನ್ನೆಲ್ಲ ತೆಗೆದು ಎಸ್ಬಿಟ್ಟು ನೋಡಿದ್ದು ಇರುವೆ ಬೇರೆ, ಅದು ಕೆಂಪಿರುವೆ ಕಡ್ದು ಹಿಡಿದಿದೆ. ಕ್ಯಾಂಪಿಂಗ್ ಅಂತೂ ಈಸಿ ಅಲ್ವೇ ಅಲ್ಲ. ಸೊ ಇವಾಗ ಅದಾದಮೇಲೆ ಇನ್ನೊಬ್ಬರು ಫ್ರೆಂಡ್ ಬಂದರು ಕಾರಲ್ಲಿ. ಸೊ ಇದನ್ನೆಲ್ಲ ಅಲ್ಲೇ ಇಟ್ಟು ಹಂಗೆ ಬಿಟ್ಟು ಸೀದಾ ಕಾರಲ್ಲಿ ಹೋಗಿ ಮಲ್ಕೊಂಡ್ವಿ. ಆಮೇಲೆ ನೈಟು ತುಂಬ ಟೆರರ್ ಸೀನ್ಸ್ ಅಲ್ಲ. ಏನಾಯಿತು? ಟೆರರ್ ತುಂಬ. ಯಾವ ಥರ ಟೆರರ್? ಕಾಂತಾರ. ಇಲ್ಲಿ ಏನೇನೋ ಸೌಂಡ್ ಎಲ್ಲ ಇದ್ದಕ್ಕಿದ್ದಂಗೆ ಆಯ್ತಪ್ಪ. ಸೊ ನೋಡಿ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಅಲ್ಲಿದೆ ಎಕ್ಸ್ಪಲ್ಸು, ಇಲ್ಲಿದೆ ಡಾಮಿನಾರ್. ಸೊ ಇವಾಗೆಲ್ಲ ಫುಲ್ ಪ್ಯಾಕಪ್ ಮಾಡ್ತಿದ್ದೀವಿ. ಆಮೇಲೆ ನೋಡಿ, ಇಲ್ಲಿ ಯಾವುದೇ ಒಂದು ಚೂರು ತ್ರಾಶ್ ಬಿಡ್ತಿಲ್ಲ. ಎಲ್ಲ ಪ್ಯಾಕಪ್ ಮಾಡಿದ್ದೀವಿ. ಉಳಿದಿರೋ ಐಟಮ್ಸ್ ತೊಗೊಂಡು ಹೋಗ್ತಿದ್ದೀವಿ. ಮುಂಚೆ ಹೆಂಗಿತ್ತು ಅದೇ ಥರ, ಅದಕ್ಕಿಂತ ನೀಟ್ ಮಾಡಿ ಎಲ್ಲ ತೊಗೊಂಡು ಹೋಗ್ತೀವಿ. ಸೊ ಐ ಥಿಂಕ್ ಒನ್ ಆಫ್ ದ ಫ್ಲಾಪೆಸ್ಟ್ ಕ್ಯಾಂಪಿಂಗ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಮಳೆ ಬಂದು ಹಾಳು ಮಾಡ್ತಾ ಅಷ್ಟೇ. ಫುಲ್ ಸಿಕ್ಕಾಪಟ್ಟೆ ಮಿಂಚು ಗುಡುಗೆಲ್ಲ ಬಂದಿತ್ತು. ಓಕೆ, ಸೊ ಕ್ಯಾಂಪಿಂಗ್ ಎಲ್ಲ ಆದಮೇಲೆ
ನಮ್ಮ ಕಲ್ಕಿಯವ್ರು ಜಾಯ್ನ್ ಆಗಿದ್ದಾರೆ. ನಿನ್ನೆ ಕಾರಲ್ಲಿ ಬಂದಿದ್ದರು, ಇವಾಗ ಕಲ್ಕಿ ಬಂದಿದೆ. ಸೊ ಲೈನಪ್ ಇಲ್ಲಿಂದ ಇವಾಗ ಹೊರಡೋಣ ಕಾರ್ಕಳದ ಕಡೆ ಪ್ಲೇಸಸ್ಗೆ. ಸೊ ಸೇಮ್ ಸೀಸನ್ 3ನಲ್ಲಿ ನೋಡಿದ ಗಾಡಿಗಳೇ ಇವಾಗ ಮತ್ತೆ. ಕಲ್ಕಿ ಜಾಕಿ ವೇಗ ಅಲ್ವಾ? ಸೊ ಲೈನಪ್ ಸ್ವಲ್ಪ ಫೋಟೋಸ್ ತೊಗೊಂಡು ಬಿಡೋದೆ ಇವಾಗ. ಅಲ್ಲಿಂದ ಕಾರ್ಕಳದಲ್ಲಿ ತಿಂಡಿ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಯಾವುದೋ ಫಾಲ್ಸ್ಗೆ. ನನಗೂ ಗೊತ್ತಿಲ್ಲ, ಹಿಡನ್ ಫಾಲ್ಸು. ನೋಡೋಣ, ಹೋಗಿ ಕರ್ಕೊಂಡು ಹೋಗ್ತಾರೆ. ಶಿಟ್ ಇದೊಂದು ಬ್ಲೈಂಡ್ ದಾರಿ ಆಯಿತು ಅನ್ಸುತ್ತೆ. ತುಂಬ ಬ್ಲೈಂಡ್ ಕರ್ ಇತ್ತಲ್ಲ. ಇನ್ನು ನಾನು ಏನು ಅಂದ್ಕೊಂಡೆ ಗೊತ್ತಾ, ಗೋಪುರನ ಆನ್ ಮಾಡ್ಕೋತಿದ್ದೆ. ಇನ್ ಕೇಸ್ ಏನಾದರೂ ಆ ಕಡೆ ದಾರಿ ಇರಲಿಲ್ಲ ಅಂದಿದ್ರೆ ಬೀಳ್ತಿದ್ದೆ. ಹಿಂಗೆ ಕುದುರೆಮುಖ ರೀಜನ್ಗೆ ಎಂಟ್ರಿ ಅಡ್ವೆಂಚರ್ ಇದೆ. ವೆಲ್ಕಮ್ ಟು ಕುದುರೆಮುಖ ಅಂತ ಇತ್ತು. ಇಲ್ಲಿ ಮಳೆ ಬಂದಿರೋಂಗಿದೆ. ಸಾಕಾಗಿದೆ. ವಾವ್, ನೋಡಿ ನೀರು ಹರಿತಿದೆ ಬೇಸಿಗೆಗಾಲದಲ್ಲಿ. ಇಲ್ಲಿ ಮೇ ಬಿ ಇವಾಗ ಜಸ್ಟ್ ಒಂದು ಅರ್ಧ ಗಂಟೆಯಿಂದ ಮಳೆ ಬಂದಿದೆ ಅನಿಸುತ್ತೆ. ಕಾಣಿಸ್ತಿದೆಯಾ? ಸಕ್ಕತ್ತಾಗಿ ಹರಿತಿದೆ. ಕ್ರೇಜಿಯಸ್ಟ್ ಪ್ಲೇಸ್ ಅಪ್ಪ ಇದಂತೂ.
ಹೊಸ ನೀರು ಬರ್ತಿದೆ, ಇವಾಗ ಮಳೆ ಆಗಿದೆ. ಹತ್ತಿದ್ದೀವಿ ತುಂಬ ಮೇಲ್ಗಡೆಗೆ ಹತ್ತಿದ್ದೀವಿ. ಅವಾಗಿಂದ ಹತ್ತನೇ ಇದ್ದೀವಿ. ವೀಡಿಯೋದಲ್ಲಿ ಅಷ್ಟು ಕ್ಯಾಪ್ಚರ್ ಆಗುತ್ತಲ್ವ ಗೊತ್ತಿಲ್ಲ, ಬಟ್ ಸೀದಾ ದಿಬ್ಬ. ಆಫ್ ರೋಡ್ ಕೀ ಮರ್ತಿದ್ದೇನೆ. ಅದು ಹಿಂದೆಗಡೆ ಕೀ ತೆಗೆದು ಮರ್ತಿದ್ದೀನಿ. ಕೀ ಇದೆಯಾ ನೋಡು, ಅದರಲ್ಲೇ ಇದೆಯಾ? ಬಚಾವ್. ಈಗ ಟಾಪ್ ಬಾಕ್ಸ್ ಇಲ್ಲ ಅಂದಿದ್ರೆ ಚಚ್ಚಿ ಬಿಡ್ಬೋದಿತ್ತು. ಟಾಪ್ ಬಾಕ್ಸು ತುಂಬ ವೆಯ್ಟ್ ಆಗ್ತಿದೆ. ಅಯ್ಯಪ್ಪ, ತೆಗ್ದಿಸಿದೆ ಟೈರ್ನ. ಯಾವ ಕಡೆ ಹೋದ್ರು ಮಾರ ಇವರು? Oh my God, this is so scary. ಇಲ್ಲಿಬ್ರು ಬೈಕಲ್ಲಿ ಹೋದ್ರಾ? ಅಲ್ಲಿ ಎರಡು ದಾರಿ ಇತ್ತು ಮಾರೆ. ಅಲ್ಲಿ ಎರಡು ದಾರಿ ಇತ್ತು. ನನಗೆ ಕನ್ಫ್ಯೂಸ್ ಆಯ್ತು ಎಲ್ಲಿ ಹೋದ್ರಿ ಅಂತ. ಅದು ಟಾಪ್ ಬಾಕ್ಸ್ ಪ್ಯಾನಿಯರ್ಸ್ ಎಲ್ಲ ಇದೆಯಲ್ಲ, ಈಗ ಫುಲ್ ನೆಕ್ಸ್ಟ್ ಲೆವೆಲ್ ಟಫ್ ಆಗ್ತಿದೆ ಪಾಪ. ಇಂಜಿನ್ ಹೀಟ್ ಆಗಿ ಬೆಂಕಿ ಹತ್ಕೋಬೇಕು. ಇವಾಗ ಒಂದು 5 ನಿಮಿಷ ರೆಸ್ಟ್ ಕೊಡೋಣ ಇದಕ್ಕೆ. ಇಲ್ಲಿ ಎಂಡ್ ಆಯಿತು. ಸೊ ಅಲ್ಲಿಂದ ಸ್ವಲ್ಪ ಟ್ರೆಕ್ ಮಾಡಬೇಕು. ಟ್ರೆಕ್ ಮಾಡ್ಕೊಂಡು ಬಂದಾದಮೇಲೆ
ಈ ಸಖತ್ತಾಗಿರೋ ಫಾಲ್ಸ್ ಸಿಗುತ್ತೆ ನಮಗೆ ನೋಡೋಕ್ಕೆ. ಸೊ ಪೀಸ್ಫುಲ್.